ರಾಘವ್, ಆ ತುಂಬಾ ಹೊತ್ತಾಯ್ತು ಸ್ಕೂಲಿಂದ ಬಂದು. ಹ್ಞೂ ಅಪ್ಪ, ನಾನು ಬಂದು ತುಂಬಾ ಹೊತ್ತಾಯ್ತಪ್ಪ. ನಂಗೆ ಕುಡಿಯಕ್ಕೂ ಯಾರು ಕೊಟ್ಟಿಲ್ಲ, ತಿನ್ನಕ್ಕೂ ಯಾರು ಕೊಟ್ಟಿಲ್ಲ. ಬಾ, ನಾನ್ ಮಾಡ್ಕೊಡ್ತೀನಿ ಬಾ. ಏನ್ ಬೇಕು ನಿಂಗೆ? ಹಾರ್ಲಿಕ್ಸ್ ಬೇಕಪ್ಪ. ಓಕೆ. ನಿಂತ್ಕೊಳ್ಳೋ. ನೀನ್ ಯಾಕೆ ಅವೆಲ್ಲ ಮಾಡ್ಕೊಡ್ತೀಯ? ನಾನು ಮಗು ಬಂದಿದ್ ಗಮನಿಸ್ಲೇ ಇಲ್ಲ ಕಣಪ್ಪ. ನಾನು ಮಾಡ್ಕೊಡ್ತೀನಿ. ಕಂದ, ನಿನಗ್ ಹಾರ್ಲಿಕ್ಸ್ ಬೇಕಾ? ಹೌದು. ನಾನ್ ಮಾಡ್ಕೊಡ್ತೀನಿ. ಹಾ, ಕೂತ್ಕೋ. ರಾಘವ್, ಇವತ್ ಸ್ಕೂಲಲ್ಲಿ ಏನೇನಾಯ್ತು? ಯಾಕೋ, ಯಾಕೇನು ಮಾತಾಡ್ತಿಲ್ಲ? ಯಾರು ಈ ತರ ಕೇಳೇ ಇಲ್ಲ ಅಪ್ಪ. ಅಪ್ಪ, ನೀವು ಯಾಕಪ್ಪ ಕೇಳ್ತಿರ್ಲಿಲ್ಲ ಇಷ್ಟ ದಿನ? ರಾಘವ್, ನಾವಿಬ್ರು ಈಗ ಆಟ ಆಡೋಣ. ಆಟ ಆಡೋಣ, ಮತ್ತೆ ಸ್ಟ್ಯಾಚ್ಯೂ ರಿಲೀಸ್ ಆಟ ಆಡೋಣ. ಹಾ, ಯಾರು ಫಸ್ಟು? ನೀವು. ನಾನಲ್ಲ, ನೀ ನೋಡು. ಇಲ್ಲ, ನೀವೇ ಓಡಿ ಅಪ್ಪ. ಓಡ್ತೀನಪ್ಪ. ಅಪ್ಪ, ಇನ್ನು ಫಾಸ್ಟ್ 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 ಫಾಸ್ಟ್. ಅಪ್ಪ, ಸ್ಟ್ಯಾಚ್ಯೂ. ರಾಘವ್ ತಗೋ, ಹಾರ್ಲಿಕ್ಸ್ ತಗೋ. ಹಾ, ಅಜ್ಜಿ, ಸ್ಟ್ಯಾಚ್ಯೂ. ರಾಘವ್, ಅಮ್ಮಮ್ಮನ್ನ ರಿಲೀಸ್ ಮಾಡೋ. ಅಪ್ಪ, ಮಾತಾಡ್ಬಾರ್ದು, ಔಟ್ ಆಗ್ತೀರಾ. ನೋಡು, ನಾನು ಔಟ್ ಆದ್ರೆ ನೀ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನು ಅನುಭವಿಸ್ತೀನಿ. ಪಾಪ ಅಮ್ಮಮ್ಮನ್ನ ರಿಲೀಸ್ ಮಾಡ್ಬಿಡಪ್ಪ. ರಾಘವ್, ಪ್ಲೀಸ್ ಕಣೋ. ಅಜ್ಜಿ, ರಿಲೀಸ್. ಅಪ್ಪ, ಹೇ, ಏನೋ ತುಂಟ, ನನ್ನನ್ನೇ ಗೊಂಬೆ ತರ ಕುಣಿಸ್ಬಿಟ್ಟೆ ನೀನು. ಏ ಪಾಪ, ನಿಮ್ಮ ಅಪ್ಪನ್ ರಿಲೀಸ್ ಮಾಡೋ, ಸುಸ್ತಾಗ್ತಿದ್ದಾನೆ. ಅಪ್ಪ, ರಿಲೀಸ್. ಸರಿ, ಹೋಗು ಕಂದ. ನೀನು ಕೈಕಾಲ್ ಮುಖ ತೊಳ್ಕೊಂಡು ರೆಡಿ ಆಗು. ಅಷ್ಟೊತ್ತಿಗೆ ನಾನು ತಿಂಡಿ ರೆಡಿ ಮಾಡ್ತೇನೆ, ಸರಿನಾ? ಆಯ್ತಮ್ಮಮ್ಮ. ಸರಿ, ಹೋಗು. ಹುಷಾರು. ಕೂತ್ಕೋ. ನೋಡು ಸುಶಾಂತ, ಮಂತ್ರ ಇದ್ದಿದ್ರೆ ಎಲ್ರಿಗೂ ಎಲ್ಲ ಟೈಮ್ ಕೊಟ್ಟು ನೋಡ್ಕೋತಾ ಇದ್ಲು. ನನಗೆ ಮಗು ಸ್ಕೂಲಿಂದ ಬಂದಿದ್ದು ಗೊತ್ತಾಗ್ಲಿಲ್ಲ, ಅದು ಪಾಪ ಹಾಲ್ ಕೇಳಿದ್ದು ಗೊತ್ತಾಗ್ಲಿಲ್ಲ. ಏನು ಸುಶಾಂತ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ನೆ ಕೂತಿದ್ಯಾ? ಹೋಗು, ಅವಳನ್ನ ಕರ್ಕೊಂಡ್ ಬಾ. ಇಲ್ಲಮ್ಮ, ನಾನು ಹೋಗಿದ್ದೆ. ಹಾ, ಏನ್ ಹೇಳಿದ್ಲು? ನಿನ್ನನ್ನೇ ಕಣೋ ಸುಶಾಂತ ಕೇಳ್ತಾ ಇರೋದು. ಏನ್ ಹೇಳಿದ್ಲು ಅಂದೆ? ಅಮ್ಮ, ಇನ್ಮೇಲೆ ಆ ವಿಚಾರ ಮಾತಾಡದೆ ಇರೋದೇ ಒಳ್ಳೇದಮ್ಮ. ಏನ್ ಹೇಳ್ತಾ ಇದ್ಯಾ ನೀನು? ಮಾತಾಡಬಾರ್ದು ಅಂದ್ರೆ ಏನ್ ಅರ್ಥ? ನಿನ್ಗೆ ನಿಮ್ ಅತ್ತಿಗೆ ರತ್ನ ಸೇರ್ಕೊಂಡು ತಕರಾರು ಮಾಡಿದ್ರು. ಇದ್ರಲ್ಲಿ ಅವಳು ತಪ್ಪೇನಿದೆ? ನಿಂದು ತಪ್ಪಿಲ್ಲ, ಅವಳದು ತಪ್ಪಿಲ್ಲ. ಪಾಪ ನಮ್ಮನೆಗೆ ಅವಳು ಎಷ್ಟು ಒಳ್ಳೇದ್ ಮಾಡಿದಾಳೆ ಕಣೋ. ಹೋಗು, ಏನಾದ್ರೂ ಮಾತಾಡಿ ಕರ್ಕೊಂಡ್ ಬಾ. ಇಲ್ಲಮ್ಮ, ಎಲ್ಲ ಕೈ ಮೀರೋಯ್ತು. ಕೈ ಮೀರೋಯ್ತು ಅಂದ್ರೆ ಏನು? ಮಂತ್ರ ಏನಾದ್ರೂ ಫಾರಿನ್ಗೇನಾದ್ರೂ ಹೋದ್ಲಾ? ಹಾಗಲ್ಲಮ್ಮ. ಹಾಗೆಲ್ಲ ಇಲ್ಲ ಅಂದ್ರೆ ಮತ್ತಿನ್ನೇನು? ಮಂತ್ರಂಗೆ. ಹಾ, ಮಂತ್ರನ್ಗೆ ಮಂತ್ರ ಮದ್ವೆ ಆಗ್ತಾ ಹೇಳಮ್ಮ. ಏ, ಏನ್ ಹೇಳ್ತಾ ಇದ್ಯಾ ಸುಶಾಂತ? ನಮ್ಮ ಮಂತ್ರ ಮದ್ವೆ ಆಗ್ತಿದ್ದಾಳ? ಇಲ್ಲ ಇಲ್ಲ
ಇಲ್ಲ, ಅವಳು ನಮ್ಮನೇಲಿದ್ದು ನಮ್ಮನ್ನೆಲ್ಲ ನೋಡ್ಕೊಂಡಿದ್ ರೀತಿ ನನಗ್ ಗೊತ್ತು ಸುಶಾಂತ್. ನನ್ನ ಬಾಯಿ ತುಂಬಾ ಅಮ್ಮ ಅಮ್ಮ ಅಂತ ಪ್ರೀತಿಯಿಂದ ಕರಿತಿದ್ಲು. ಅವಳನ್ನ ನಾನು ಸೊಸೆ ಅಂತ ಯಾವತ್ತೋ ಒಪ್ಕೊಂಡ್ಬಿಟ್ಟಿದ್ದೀನಿ. 20 ಸಾರ್ತಿ ನನ್ನ ಕೇಳ್ತಿದ್ಲು, ಅಮ್ಮ ನಿಮ್ಗಿಷ್ಟ ಅಲ್ವಾ ನಿಮ್ಗಿಷ್ಟ ಅಲ್ವಾ ಅಂತ. ಸುಶಾಂತ್ನ ಕೇಳಿ ಅಂತ ನನಗೆ ಹೇಳ್ತಿದ್ಲು. ನಾನಿನ್ನ ಈ ಮಾತನ್ನ 1000 ಸಲ ಕೇಳಿದ್ದೀನಿ, ನೀನೇನು ಹೇಳಲೇ ಇಲ್ಲ. ಮೊನ್ನೆ ಅವನ್ ಯಾವನೋ ಪ್ರೀತಿ ಮಾಡಿದ ಹುಡುಗ ಇದ್ನಲ್ಲ, ನಿನಗೂ ಅವಳಿಗೂ ಸಂಬಂಧ ಕಲ್ಪಿಸಿ ಏನೇನೋ ಮಾತಾಡ್ ಹೋದ. ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಅಮ್ಮ ನೀನ್ ಹೇಳ್ತಾ ಇರೋದೆಲ್ಲ ಸರಿನಮ್ಮ, ಆದ್ರೆ ಕೋಪ ಮಾಡ್ಕೊಂಡು ಹೋಗಿರೋದು ಅವಳು. ಹೋದವಳು ಸುಮ್ಮನೆ ಇದ್ಲ, ಮದ್ವೆಗೆ ತಯಾರಿಯಾಗಿದ್ದಾಳೆ. ಇದಕ್ಕೂ ಮೀರಿ ನಾನು ಏನಮ್ಮ ಮಾಡಕ್ಕಾಗುತ್ತೆ? ಇಲ್ಲ, ನಾನ್ ಅನ್ಕೊಂಡಿದ್ದೆಲ್ಲ ನಿಜಾನೇ ಆಗೋಯ್ತು ಕಣೋ. ಹಿರಿ ಹಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ನಿಮ್ ಅತ್ತಿಗೆ ಇದಾಳಲ್ಲ, ಅವಳಿ ಮನೆ ಕಾಲಿಟ್ಟಾಗಿಂದ ಒಂದಾದ್ರೂ ಒಳ್ಳೆ ಕೆಲ್ಸಗಳು ನಡೆದಿದ್ಯಾ? ನಿನ್ ಮದ್ವೆ ಅಂತ ಒಂದಾಯ್ತು, ಆದ್ರೆ ಅವಳು ಓದಿದ್ಲಾ ಬರ್ದಿದ್ಲಾ? ಏನಾದ್ರೂ ಜ್ಞಾನ ಇತ್ತ ಅವಳಿಗೆ? ಬಿಡು, ಸತ್ತೋರ್ ಬಗ್ಗೆ ಮಾತಾಡಿ ನಾನ್ ಯಾಕೆ ಕೆಟ್ಟೋಳಾಗ್ಲಿ? ಆ ಭಗವಂತನೇ ನೋಡಿ ನಿನ್ನನ್ನು ಮಂತ್ರನ್ನು ಒಂದು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಕಣೋ. ಆದ್ರೆ ನಿಮ್ಮತ್ತಿಗೆ ಇದ್ದಾಳಲ್ಲ, ಬಾಯಿನೇ ಸುಮ್ನಿರೋದಿಲ್ಲ. ಅದ್ ಹೇಗ್ ಬಂದು ನಮ್ಮನೆ ಒಳಗ್ ಸೇರ್ಕೊಂಡ್ಲೋ ಗೊತ್ತಿಲ್ಲ ಕಣೋ. ಅವಳು ಒಂದ್ ಹೆಣ್ಣೆತ್ತಿದ್ದಾಳೆ ತಾನೆ. ವರ್ಷನ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸುಮ್ನಿರ್ತಾಳ ಅವಳು? ಸ್ವಲ್ಪನೂ ಜ್ಞಾನ ಇಲ್ಲ ಅವೆಲ್ಲ. ಬಿಡು, ಅದೆಲ್ಲ ಬಿಡು. ನೋಡು ಸುಶಾಂತ, ಏನಾದ್ರೂ ಮಾಡು, ಹೀಗೆ ಕೈ ಕಟ್ಕೊಂಡು ಸುಮ್ನೆ ಕೂತ್ಕೋಬೇಡ. ಇನ್ನು ಊರ್ ಮುಳುಗ್ ಹೋಗಿಲ್ಲ ಕಣೋ. ಮದುವೆ ಅಂತ ಮಾತುಕತೆ ನಡೆದಿರತ್ತಷ್ಟೇ. ನೀನ್ ಹೋಗಿ ಸಮಾಧಾನವಾಗಿ ಕೂತ್ಕೊಂಡು 1-2 ಮಾತಾಡಿ ಅವಳನ್ನ ಕರ್ಕೊಂಡ್ ಬಾ, ಹೋಗು. ಸುಶಾಂತ, ಏನೋ ಇದು? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಸುಮ್ನೆ ನಿಂತಿದ್ಯಲ್ಲ ನೀನು? ಅಮ್ಮ, ಅವಳು ಇಷ್ಟೆಲ್ಲ ಮುಂದುವರೆದ್ಮೇಲೆ ನಾನು ಹೇಗಮ್ಮ ಹೋಗಿ ಮಾತಾಡ್ಕೊಂಡು ಕರ್ಕೊಂಡ್ ಬರ್ಲಿ? ನಾನಲ್ಲಿ ಹೋಗೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲಮ್ಮ. ನಾನು ಹೋಗಲ್ಲ. ಅಲ್ಲ ಕಣೋ ಸುಶಾಂತ, ನನ್ ಮಾತ್ ಕೇಳು, ಅಂತದ್ದೇನೂ ಆಗಿಲ್ಲ ಈಗ. ಅಯ್ಯೋ ಅಯ್ಯೋ ದೇವ್ರೆ, ಬಂಗಾರದಂತ ಹುಡುಗಿನ ನಾವು ಕಳ್ಕೊಂಡ್ ಹಾಗಾಗ್ತಾ ಇದೆಯಲ್ಲ ಈಗ. ಏನೂ ಆಗಿಲ್ಲ, ಹೋಗು. 4 ಮಾತಾಡಿದ್ರೆ ಬರ್ತಾಳೆ. ಎಷ್ಟು ಒಳ್ಳೆ ಹುಡುಗಿ ಅವಳು. ಇವ್ನಿಗೆ ಯಾಕೆ ಅರ್ಥ ಆಗ್ತಿಲ್ಲ?